ಸಿಟಿ ಲೈಟ್ಸ್ ಸಿನಿಮಾದ ಪೋಸ್ಟರ್ ಬಿಟ್ಟಾಗಲೇ ಈ ಸಿನಿಮಾ ಬಗ್ಗೆ ಕುತೂಹಲ ಹೆಚ್ಚಾಗಿತ್ತು. ದುನಿಯಾ ವಿಜಯ್ ಕುಮಾರ್ ಹಾಗೂ ವಿನಯ್ ರಾಜ್ಕುಮಾರ್ ಕಾಂಬಿನೇಷನ್ ಅಂದಾಗಲೇ ಒಂದು ಹೈಪ್ ಕೂಡ ಕ್ರಿಯೇಟ್ ಆಗಿತ್ತು. ಇವತ್ತು ಸಿನಿಮಾದ ಮುಹೂರ್ತ ಆಗಿದೆ. ಇವಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ದುನಿಯಾ ವಿಜಯ್ ಕುಮಾರ್ ಅವರು ಹಾಗೆ ಅವ್ರ ಮಗಳು ಮೋನಿಶಾ ಇಬ್ಬರು ಇದ್ದಾರೆ. ಇಬ್ಬರನ್ನು ಮಾತಾಡಿಸ್ತೀನಿ. ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ನಿಮಗೂ ಕೂಡ. ಸರ್, ದೊಡ್ಡ ಮನೆ ಚಿತ್ರರಂಗದ ಒಂದು ದೊಡ್ಡ ಕುಟುಂಬ, ಅವರ ಒಂದು ಕುಟುಂಬಕ್ಕೆ ನಿರ್ದೇಶನ ಮಾಡ್ತಿದ್ದೀರಾ. ಹಾಗೆ ದೊಡ್ಡ ಮನೆಯಿಂದ ಇಂಟ್ರೊಡ್ಯೂಸ್ ಆದಂಥ ಎಲ್ಲ ಹೀರೋಯಿನ್ಗಳು ಚಿತ್ರರಂಗ ಆಳಿರೋರೆ. ಸೊ ಅವರ ಒಂದು ಕುಟುಂಬದ ಕುಡಿ ಜೊತೆ ಮಗಳನ್ನ ಲಾಂಚ್ ಮಾಡ್ತಿದ್ದೀರಾ. ನಿಮ್ಮ ದೊಡ್ಡ ಮನೆ ಒಡನಾಟ, ಆ ಕೊಲ್ಯಾಬ್ರೇಷನ್ ಬಗ್ಗೆ ನೀವು ಬಾಯರ್ಸ್ದಂಗೆ ಆಗಲಿ, ನೀವೆಲ್ಲ ಬ್ಲೆಸ್ ಮಾಡ್ತಾ ಇದ್ದೀರಾ. ಲೈಕ್ ನಿಮ್ಮ ಬ್ಲೆಸ್ಸಿಂಗ್ ತುಂಬ ಚೆನ್ನಾಗಿದೆ. ಅದು ದೊಡ್ಡ ಮನೆಯಿಂದ ಬಂದವರೆಲ್ಲರೂ ಇಂಡಸ್ಟ್ರಿ ಆಳಿದ್ದಾರೆ ಅಂತ ನನಗೆ. ಅವರು ಇಂಡಸ್ಟ್ರಿ ಆಳೋದಕ್ಕಿಂತ ಹೆಚ್ಚಾಗಿ ಒಳ್ಳೆ ನಟರಾಗಿ ಉಳ್ಕೊಳ್ಳಿ ಅನ್ನೋ ಒಂದು ಆಸೆ ನನಗೆ. ನೀವು ಬಾಯಿ ಹರಿಸ್ದಂಗೆ ಆಗಲಿ. ಸರ್, ಯೂಶಲಿ ಹೆಣ್ಮಕ್ಳು ಸಿನಿಮಾ ಮಾಡ್ತೀನಿ ಅಂತ ಬಂದಾಗ ಸಿನಿಮಾದವರೇ ಆಗಲಿ ಹೊರಗಡೆ ಅವರೇ ಆಗಲಿ ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಸಿನಿಮಾ ಬೇಡ ಅಥವಾ ಓದು ಇನ್ನೇನಾದರೂ ಕೆಲಸ ಮಾಡು ಅಥವಾ ಮದುವೆ ಮಾಡ್ತೀವಿ ಈ ಥರದ್ದೆಲ್ಲ ಇರುತ್ತೆ. ಬಟ್ ಇಬ್ಬರು ಹೆಣ್ಮಕ್ಳು ಸಿನಿಮಾಗೆ ಹೋಗ್ತೀನಿ ಅಂದಾಗ ತುಂಬ ಪ್ರೀತಿಯಿಂದ ಅವ್ರನ್ನ ಲಾಂಚ್ ಮಾಡ್ತಿದ್ದೀರಾ. ಆ್ಯಸ್ ಎ ತಂದೆಯಾಗಿ ಮಕ್ಕಳನ್ನ ಸಿನಿಮಾ ರಂಗಕ್ಕೆ ತರೋದು ಅದು ಇಲ್ಲ. ನನಗೆ ಯಾವಾಗಲೂ ಅವರು, ನಾನು ಚಿಕ್ಕ ವಯಸ್ಸಿಂದಲೂ ಅವ್ರಿಗೇನು ನಾನು ಬೇಡ ಅಂದಿಲ್ಲ. ಯಾವತ್ತೂ ನಾನು ಅವ್ರಿಗೆ ಗೊತ್ತು ಚೆನ್ನಾಗಿದೆ, ಅಪ್ಪ ಏನು ಕೇಳಿದ್ರು ಕೊಡಿಸ್ತಾರೆ ಅಂತ. ಅದು ಚೆನ್ನಾಗಿ ಗೊತ್ತು ಅವ್ರಿಗೆ. ಸೊ ಹಂಗಾಗಿ ಈ ವಿಷಯಕ್ಕೆ ಅಂತ ಬಂದಾಗ ನಾನು ಒಂದೇ ಹೇಳಿದ್ದು, ಓದ್ಬಿಡಿ ಫಸ್ಟು, ತಲೆಯಲ್ಲಿ ಜ್ಞಾನ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಅಂತ. ಸೊ ಹಂಗಾಗಿ ಅವ್ರು ಓದಿದ್ದು ನನಗೆ ತುಂಬ ಖುಷಿ ಇದೆ. ಇಬ್ಬರು ತುಂಬ ಚೆನ್ನಾಗಿ ಓದ್ಕೊಂಡ್ರು. ಹಂಗಾಗಿ ಪರ್ಮಿಷನ್ ಕೊಟ್ಟೆ, ಆಯಿತು ಮಾಡಿ. ಸೊ ಮೋನಿಶಾ ಅವರೇ ಹೇಳಿ, ನಾನು ಆಗಲೇ ಹೇಳಿದಾಗೆ ತುಂಬ ಒಳ್ಳೆ ಲಾಂಚ್, ಅಂದರೆ ಒಳ್ಳೆ ತಂದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದೊಳ್ಳೆ ಟೆಕ್ನಿಷಿಯನ್, ಒಳ್ಳೆ ಡೈರೆಕ್ಟರ್ ಸಿನಿಮಾದಲ್ಲಿ ಲಾಂಚ್ ಆಗ್ತಾ ಇದ್ದೀರಾ. ಒಂದೊಳ್ಳೆ ನಟ ಕೂಡ, ಅವರನ್ನು ಆಲ್ರೆಡಿ ಪ್ರೂವ್ ಮಾಡ್ಕೊಂಡಿದ್ದಾರೆ ವಿನಯ್ ರಾಜ್ಕುಮಾರ್. ಒಂದೊಳ್ಳೆ ತಂಡ ಸಿಕ್ಕಿರೋದು ಎಷ್ಟು ಖುಷಿ? ತುಂಬ ಖುಷಿ ಇದೆ. ಎಲ್ಲರೂ ಒಳ್ಳೊಳ್ಳೆ ಮೂವೀಸ್ ಕೊಟ್ಟಿದ್ದಾರೆ. ನಾನು ಫ್ರೆಶರ್ ಇವ್ರ ಮಧ್ಯದಲ್ಲಿ. ಸೊ ಅವರಿಂದ ಕಲಿಯೋದು ತುಂಬ ಇರುತ್ತೆ. ಐ ಆಮ್ ಲುಕಿಂಗ್ ಫಾರ್ವರ್ಡ್. ಮೋನಿಶಾ ಅವ್ರಿಗೆ ಸಿನಿಮಾ ಆಸಕ್ತಿ ಶುರುವಾಗಿದ್ದು ಯಾವಾಗಿಂದ ಅಂತ ಅಂದರೆ, ಮೊದಲಿಂದನೂ ಇತ್ತ ತಂದೆ ಶೂಟಿಂಗ್ ಎಲ್ಲ ಹೋಗೋದು, ವಿಸಿಟ್ ಮಾಡೋದು, ಅಥವಾ ಕುತೂಹಲವಾಗಿ ತಂದೆ ಹತ್ರ ಸಿನಿಮಾ ಬಗ್ಗೆ ಕೇಳೋದು, ಆ ಥರದ್ದೆಲ್ಲ ಚಿಕ್ಕ ವಯಸ್ಸಿಂದನೂ ಇತ್ತ, ಅಥವಾ ಇತ್ತೀಚೆಗೆ ಸಿನಿಮಾ ಪ್ರೀತಿ ಅಥವಾ ಮಾಡಬೇಕು ಅಂತ ಶುರುವಾಗಿದೆ? ಚಿಕ್ಕ ವಯಸ್ಸಲ್ಲಿ ಚಿಕ್ಕ ವಯಸ್ಸಲ್ಲಿ ಅಷ್ಟು ಡೀಪಾಗಿ ಯೋಚನೆ ಮಾಡ್ತಾರಲ್ಲ, ಸುಮ್ಮನೆ ಹೇಳ್ತಾ ಇದ್ದೆ, ಅಪ್ಪ ನಾನು ಹೀರೋಯಿನ್ ಆಗ್ತೀನಿ, ಅಪ್ಪ ನಾನು ಫಿಲ್ಮ್ ಆ್ಯಕ್ಟ್ರೆಸ್ ಆಗ್ತೀನಿ ಅಂತ. ಅವ್ರು ಹೇಳಿದ್ರಲ್ಲ, ಇಲ್ಲಮ್ಮ ಬೇಡ, ಓದಬೇಕು ಫಸ್ಟು, ನೀನು ಓದಿ ಒಳ್ಳೆ ಆಫೀಸರ್ ಆಗು, ಒಳ್ಳೆ ಏನಾದರೂ ಕೆಲಸ ತಗೋ, ಆಮೇಲೆ ಆ ಥರ ಏನಾದರೂ ಮಾಡು ಅಂತ. ಅದಾದಮೇಲೆ ನಾನು ಬಿಟ್ಬಿಟ್ಟಿದ್ದೆ. ಆಬ್ವಿಯಸ್ಲಿ ನಾನೇನು ಕೇಳೋಕ್ಕೆ ಹೋಗಿಲ್ಲ. ಬಟ್ ಒಂದು ಡಿಗ್ರಿ ಮಾಡಿದೆ ನಾನು ಥಿಯೇಟರ್ನಲ್ಲಿ. ಆವಾಗ ನನಗೆ ಐ ಸಾ ಹೋಲ್ ನ್ಯೂ ಡಿಫ್ರೆಂಟ್ ಇದು. ಆವಾಗ ವೈ ನಾಟ್, ಯಾಕೆ ಟ್ರೈ ಮಾಡಬಾರ್ದು ಅಂತ ನಮ್ಮ ಅಕ್ಕ ನಾನು ತುಂಬ ಯೋಚನೆ ಮಾಡಿ, ತುಂಬ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ದೆ. ದುನಿಯಾ ವಿಜಯ್ ಅವರ ನಿರ್ದೇಶನ, ಎಸ್ಪೆಷಲಿ ನಿರ್ದೇಶನದ ಸಿನಿಮಾ ಅಂದಾಗ ಅಲ್ಲಿ ಏನೋ ಒಂದು ವಿಷಯ ಇರುತ್ತೆ. ಆಮೇಲೆ ರಿಸರ್ಚ್ ಇಲ್ಲದೆ ಯಾವುದಕ್ಕೂ ಕೈ ಹಾಕಲ್ಲ ದುನಿಯಾ ವಿಜಯ್ ಅವರು. ಈ ಸಿನಿಮಾಗೋಸ್ಕರ ರಿಸರ್ಚ್ ಬೇಕಿತ್ತ? ಮಾಡಿದ್ರ? ಏನೆಲ್ಲ ವಿಷಯನ, ಯೂಶಲಿ ಸ್ವಲ್ಪ ಹೊಸ ವಿಷಯನ ಹೇಳ್ತೀರಾ. ಸಮಾಜದಲ್ಲಿ ಇರುತ್ತೆ, ಬಟ್ ಯಾರ ಗಮನಕ್ಕೂ ಬಂದಿರಲ್ಲ. ಅದನ್ನು ನೀವು ತೆರೆ ಮೂಲಕ ಎಲ್ಲರೂ ಗಮನಕ್ಕೂ ತರ್ತೀರಾ. ಸೊ ಭೀಮಾಲ್ ಅದನ್ನು ನೋಡಿದ್ದೀವಿ, ಸಲಗಾಲ್ ನಾವು ಅದನ್ನು ನೋಡಿದ್ದೀವಿ. ಇಲ್ಲಿ ಏನು ನೋಡ್ತೀವಿ, ಏನು ವಿಷಯ? ಇಲ್ಲಿ ಈಗ ಮೋನಿಶಾ ಪಾತ್ರದಿಂದಲೂ ಕೂಡ ಎಲ್ಲ ಪಾತ್ರನೂ ರಿಸರ್ಚ್ ಮಾಡಿರೋದೆ. ಎಲ್ಲವೂ ಇವತ್ತು ಸಮಾಜದಲ್ಲಿ ಇರೋವಂಥ ನೋವುಗಳಾಗ್ಬೋದು, ಖುಷಿ ಆಗ್ಬೋದು, ಅದನ್ನೇ ಮತ್ತೆ ಮೋನಿಶಾನ ಮತ್ತು ವಿನಯ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಅಯ್ಯೋ, ಯಾರಿಗೂ ಈ ಥರ ಆಗಬಾರ್ದು ಅಥವಾ ಈ ಥರ ಖುಷಿಯಾಗಿರಬೇಕು ಅನ್ನೋ ವಿಷಯ ಎಲ್ಲರನ್ನೂ ತುಂಬ ರಿಸರ್ಚ್ ಮಾಡಿದ್ದೀನಿ ಈ ಕಥೆಗಂತೂ. ಸರ್, ವಿನಯ್ ರಾಜ್ಕುಮಾರ್ ಅಂತ ಬಂದಾಗ ನಾವು ಅವಾಗಲೇ ಹೇಳ್ತೀವಿ, ಸ್ವಲ್ಪ ಇಂಟ್ರೋವರ್ಟ್, ಕಡಿಮೆ ಮಾತಾಡ್ತಾರೆ, ತುಂಬ ಸಿಂಪಲ್ ಹುಡುಗ, ಆ ಥರ. ಅವರನ್ನು ನಾವು ಸ್ವಲ್ಪ ಸಾದಾ ಸೀದಾ ಪಾತ್ರದಲ್ಲೇ ಜಾಸ್ತಿ ನೋಡಿರೋದು. ಇಲ್ಲಿ ಫೋಟೋ ಶೂಟ್ ನೋಡಿದಾಗ ದುನಿಯಾ ವಿಜಯ್ ಅವರು ಬೇರೇನೋ ವಿನಯ್ ರಾಜ್ಕುಮಾರ್ನ ಆಚೆ ತರ್ತಾ ಇದ್ದಾರೆ, ಬೇರೆ ಥರ ಪ್ರೆಸೆಂಟ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಯಾವ ಥರ ಪ್ರೆಸೆಂಟ್ ಮಾಡ್ತಿದ್ದೀರಾ? ನಿಮ್ಗೆ ಏನಾದ್ರು ಚೇಂಜಸ್ ಬೇಕಿತ್ತಾ ವಿನಯ್? 100% ಬೇಕಿತ್ತು. ನನಗೊಂದು ವಿನಯಲ್ಲಿ ಆಲ್ರೆಡಿ ಆ ಎನರ್ಜಿ ಇದೆ. ಆ ಎನರ್ಜಿನ ಇನ್ನೂ ಹೆಚ್ಚಿಗೆ ಪ್ರೆಷರ್ ಹಾಕಿ ಹೆಂಗೆ ನಾವು ಎಕ್ಸ್ಪ್ಲಾಯ್ಟ್ ಮಾಡಿ ಆಚೆ ಕಡೆ ಬಿಸಾಕಬೇಕು ಅದನ್ನು ಅನ್ನೋದು ಏಮಲ್ಲಿ ತುಂಬ ಇದೆ. ಸಮ್ಟೈಮ್ಸ್ ಅದು ಗಾಡ್ಸ್ ಗಿಫ್ಟ್ ಏನಾಗುತ್ತೆ, ಸೆಟ್ಟಿಗೆ ಹೋದ್ಮೇಲೆ ಅದು ಸಿಗುತ್ತೆ. ಆ ಗ್ರಿಪ್ಪು ಸಿಕ್ಕಿದ್ಮೇಲೆ ಅದನ್ನು ಬಾರಿಸಾಕ್ಬಿಡ್ತೀನಿ, ಬಿಡಲ್ಲ. ಕೆ ಮಂಜು ಅವ್ರು ಕೊಟ್ಟು ಕಾಂಪ್ಲಿಮೆಂಟ್ಗೆ ಏನು ಹೇಳ್ತೀರಾ? ಥ್ಯಾಂಕ್ ಯು. ಅಷ್ಟು ದೊಡ್ಡ ಪ್ರೊಡ್ಯೂಸರು ಮಗಳನ್ನ ಬ್ಲೆಸ್ ಮಾಡಿ, ಆಯ್ತಮ್ಮ ಇನ್ಮೇಲೆ ರೆಮ್ಯುನರೇಷನ್ ಅಂದರೆ ನಿನ್ನ ಹತ್ರ ಬರ್ತೀನಿ, ನಿಮ್ಮ ಅಪ್ಪನ ಹತ್ರ ಹೋಗಲ್ಲ ಅಂದು ಖುಷಿ ಅನ್ನಿಸ್ತು ನನಗೆ. ರಮ್ಯಾ ಅವ್ರಿಗೆ ಹೋಲಿಕೆ ಮಾಡಿದ್ರು, ಆ್ಯಂಡ್ ಕೆ ಮಂಜು ಅವರಾಗಲಿ ಬಂದಷ್ಟು ಒಂದು ಜನರಿಂದ ಆ ಕಾಂಪ್ಲಿಮೆಂಟ್ ಸಿಕ್ತು ನಿಮಗೆ. ಲುಕ್ ವೈಸ್ ಆಗಲಿ ಅಥವಾ ನೀವು ಮಾತಾಡೋ ರೀತಿ ಆಗಲಿ, ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲ್ ಎಲ್ಲದರಲ್ಲೂ ಆ ಥರದ್ದೊಂದು ಕಾಂಪ್ಲಿಮೆಂಟ್ ಸಿಕ್ಕಿದೆ. ಎಷ್ಟು ಖುಷಿ? ತುಂಬ
ತುಂಬ ಖುಷಿ ಇದೆ. ಇನ್ಫ್ಯಾಕ್ಟ್ ನಾನು ಅವರ ದೊಡ್ಡ ಫ್ಯಾನ್ ಚಿಕ್ಕ ವಯಸ್ಸಿಂದಾನು. ಸೊ ತುಂಬ ತುಂಬ ಖುಷಿ ಇದೆ. ಗೊತ್ತಿಲ್ಲ ಅವರಷ್ಟು ಶಿ ಈಸ್ ಅಚೀವ್ಡ್ ಅ ಲಾಟ್ ಆಸ್ ಅನ್ ಆ್ಯಕ್ಟ್ರೆಸ್. ನನ್ನ ಪ್ರಯತ್ನ ನಾನು ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಅಲ್ಲ, ನಿಮ್ಗೆಲ್ಲೂ ಹೊರಗಡೆ ಇನ್ಸ್ಪಿರೇಷನ್ನೇ ಬೇಕಾಗಿಲ್ಲ, ಮನೆ ಒಳಗಡೆನೇ ಇದ್ದಾರೆ ಇನ್ಸ್ಪಿರೇಷನ್. ಅವ್ರು ಬಂದಿದ್ದ ದಾರಿ ಎಲ್ಲ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಿಮ್ಮ ತಂದೆಯ ಎಷ್ಟು ಮಟ್ಟಿಗೆ ನಿಮಗೆ ಇನ್ಸ್ಪಿರೇಷನ್, ಅವರಿಂದ ಸಿನಿಮಾ ವಿಚಾರವಾಗಿ ಕಲ್ತಿದ್ದೇನು? ಒಂದು ವಿಷಯ ಕಲ್ತಿದ್ದೀನಿ ನಮ್ಮ ತಂದೆಯಿಂದ ನಾನು ಅಂದರೆ ಏನು ಕಲ್ತಿದ್ದೆ? ಕನ್ಸಿಸ್ಟೆನ್ಸಿ ಆ್ಯಂಡ್ ಡಿಸಿಪ್ಲಿನ್. ಅವರು ಯಾವಾಗಲೂ ನಮ್ಗೆ ಹೇಳ್ತಾ ಇರ್ತಾರೆ, ಏನೇ ಒಂದು ಚೂರು ಸಮಥಿಂಗ್ ಆ್ಯಸ್ ಸ್ಮಾಲ್ ಆ್ಯಸ್ ಇವತ್ತು ನಾನು ವರ್ಕೌಟ್ ಮಾಡಿಲ್ಲ, ಜಿಮ್ಗೆ ಹೋಗಿಲ್ಲ ಅಂದರೆ ಬೈತಾರೆ ಅವರು. ಇನ್ಫ್ಯಾಕ್ಟ್ ಬೈತಾರೆ, ಹೇಳ್ತಾರೆ ನಮಗೆ ಡಿಸಿಪ್ಲಿನ್. ಅದು ನೀನು ಈ ಫೀಲ್ಡ್ ಆಯ್ಕೆ ಮಾಡಿದೆ ಅಂದರೆ ನಿನಗೊಂದು ಶ್ರದ್ಧೆ ಇರಬೇಕು, ಫಾಲೋ ಮಾಡಬೇಕು ಅಂತ. ಆ ವಿಷಯದಲ್ಲಿ ಅವರು ಐ ಡೋಂಟ್ ಥಿಂಕ್ ಯಾವತ್ತೂ ಯಾರ ಕೈಲೂ ಹೇಳಿಸ್ಕೊಂಡಿಲ್ಲ ಒಂದು ಮಾತು. ಅವರು ಈ ಸ್ಟಿಲ್ ವರ್ಕ್ಸ್ ಔಟ್ ಲೈಕ್ ಅ 20 year old. ಹೋಗ್ತಾ ಇರ್ತಾರೆ, ಅವ್ರು ಯಾರಿಗೂ ಕೇರ್ ಮಾಡಲ್ಲ. ಅವ್ರದ್ದಾಯ್ತು, ಅವ್ರು ವರ್ಕೌಟ್ ಆಯಿತು, ಅವ್ರು ಬರ್ತಾ ಇರ್ತಾರೆ. ಸೊ ಅದೇ ಅವರು ನಮ್ಮಿಂದಾನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅದು ನನಗೆ ಒನ್ ಆಫ್ ದ ಬಿಗ್ಗೆಸ್ಟ್ ಮೋಟಿವೇಶನ್ಸ್. ಸರ್, ಫೈನಲಿ ಈ ಕಡೆ ಲ್ಯಾಂಡ್ ಲಾರ್ಡ್ ಕೂಡ ನಡೀತಿದೆ, ಮತ್ತು ಈ ಸಿನಿಮಾ ಶೂಟಿಂಗು ಶುರು ಮಾಡಿದ್ದೀರಾ. ಹೇಗೆ ಶೆಡ್ಯೂಲ್ ಪ್ಲ್ಯಾನ್ ಮಾಡ್ಕೊಂಡು? ಇನ್ನೇನು ಲ್ಯಾಂಡ್ ಲಾರ್ಡ್ ಮುಗಿತಾ ಬಂದಿದೆ. ಈ ಗ್ಯಾಪಲ್ಲಿ ಫಸ್ಟು ಒಂದು ಶೆಡ್ಯೂಲು ಸಕಲೇಶ್ಪುರ ಹೋಗ್ತಾ ಇದ್ದೀನಿ. ಸಕಲೇಶ್ಪುರದಲ್ಲಿ ಶೂಟ್ ಮಾಡಿಕೊಂಡು ಒಂದು 5 days ಬಂದು ಆಮೇಲೆ ವಿನಯ್ ಅವ್ರದ್ದು ಶೂಟ್ ಮಾಡಿ ಸ್ಟ್ರಾಂಗೇ ಆಗಿಬಿಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೇದಾಗಲಿ. ಅಫ್ಕೋರ್ಸ್ ಈ ಸಿನಿಮಾ ಮೂಲಕ ಮತ್ತೆ ಸಿಗ್ತಾ ಇರ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಸೊ ಇದಿಷ್ಟು ಕೂಡ ಸಿಟಿ ಲೈಟ್ ಸಿನಿಮಾ ಬಗ್ಗೆ ವಿಜಯ್ ಕುಮಾರ್ ಅವರು ಹಾಗೂ ಮೋನಿಶಾ ಮಾತುಗಳು. ಕ್ಯಾಮ್ರಾ ಪರ್ಸನ್ ಅಭಿ ಜೊತೆ ಅರ್ಚನಾ ಶರ್ಮಾ, ಸಮಯ ನ್ಯೂಸ್.